ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಮಾಡೋದಕ್ಕೆ ಮೊದಲನೇದಾಗಿ ನಾನು ತರಕಾರಿಗಳೆಲ್ಲ ಹೆಚ್ಚಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ, ಬೀನ್ಸ್ ಮತ್ತು ನವಿಲುಕೋಸನ್ನು ಸಿಪ್ಪೆನ ಸ್ವಲ್ಪ ಲೈಟಾಗಿ ಎರೆದು ರಫಾಗಿ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಇನ್ನೂ ಜಾಸ್ತಿ ತರಕಾರಿಗಳಿದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು. ನಮ್ಮ ಮನೇಲಿ ಯಾವ ತರಕಾರಿ ಇತ್ತು ಅದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಪಲಾವ್ನ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ಬೇರೆ ಬೇರೆ ರೀತಿಯಾದಂಥ ಪಲಾವ್ಗಳನ್ನ ನಾನು ಟ್ರೈ ಮಾಡ್ತಾ ಇರ್ತೀನಿ. ಇವತ್ತು ತರಕಾರಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ತರಕಾರಿಗಳನ್ನೆಲ್ಲ ಕಟ್ ಮಾಡಿದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಜೊತೆಗೆ 3ರಿಂದ 4 ಹಸಿಮೆಣಸಿನ್ಕಾಯಿನ ಹಾಕಿ 7ರಿಂದ 8 ಬೆಳ್ಳುಳ್ಳಿಗಳನ್ನ ಹಾಕಿ ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪದಲ್ಲಿ ನಾನು ಇವಾಗ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಲೇಬೇಕು ಅಂತೇನಿಲ್ಲ, ಗೋಡಂಬಿ ಇದ್ದರೆ ನೀವು ಹುರಿದು ಅದನ್ನು ಆ್ಯಡ್ ಮಾಡಬಹುದು. ಇಲ್ಲಾಂತಂದರೆ ಬ್ರೆಡ್ ಪೀಸ್ ಬರುತ್ತಲ್ಲ, ಬ್ರೆಡ್ಗಳನ್ನ ನೀಟಾಗಿ ಪೀಸ್ ಮಾಡಿ ಅದನ್ನು ಕೂಡ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡಿ ಪಲಾವ್ಗೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಮನೇಲಿ ಗೋಡಂಬಿ ಇತ್ತು ಅಂತ ಅಂದ್ಬಿಟ್ಟು ನಾನು ಗೋಡಂಬಿನ ಹುರಿದು ಪಲಾವ್ಗೆ ಸೇರಿಸ್ತಾ ಇದ್ದೀನಿ. ಇವಾಗ ಕುಕ್ಕರ್ಗೆ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ನಾನು ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಅರ್ಧಂಬರ್ಧ ಬೆಂದಮೇಲೆ ನಾನು ಅದಕ್ಕೆ ಪಲಾವ್ ಎಲೆನ ಸೇರಿಸಿದ್ದೀನಿ. ಜೊತೆಗೆ ಸ್ವಲ್ಪ ಚಕ್ಕೆ, ಲವಂಗ, ಸ್ಟಾರ್, ಅಜ್ವೈನ್, ಸೋಂಪು, ಮರಾಠಿ ಮೊಗ್ಗು ಮತ್ತು ಮೆಂತ್ಯ ಎಲೆನ ಸೇರಿಸಿದ್ದೀನಿ. ಇದ್ರ ಜೊತೆಗೆ ಆವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಮಿಶ್ರಣನ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಈರುಳ್ಳಿನ ಚೆನ್ನಾಗಿ ಇದರೊಳಗಡೆ ಬೇಯೋದಕ್ಕೆ ಅಂತ ಬಿಟ್ಟಿದ್ದೀನಿ. ಈರುಳ್ಳಿ ಮುಕ್ಕಾಲು ಭಾಗ ಬೆಂದಾದ್ಮೇಲೆ ತರಕಾರಿಗಳನ್ನೆಲ್ಲ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ, ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್, ನವಿಲುಕೋಸು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಬಟ್ಲಷ್ಟು ಬಟಾಣಿನ ಕೂಡ ಸೇರಿಸಿದ್ದೀನಿ. ತರಕಾರಿ ಎಲ್ಲ ಹಾಕಿ ಆದಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಇವಾಗ ಅಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲಾವ್ಗೆ ಹಾಕೋದಕ್ಕೋಸ್ಕರ. ನಾನಿಲ್ಲಿ ಪಲಾವ್ ಮಾಡೋದಕ್ಕೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಹಾಕ್ತೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದನ್ನು ನೋಡಿ ನೀವು ಅಕ್ಕಿ ಮತ್ತು ನೀರನ್ನ ಆ್ಯಡ್ ಮಾಡಿ. ಜೊತೆಗೆ ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ. ಜೊತೆಗೆ ತರಕಾರಿ ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಖಾರದ ಪುಡಿನ ಹಾಕ್ಕೋಬಹುದು. ಹಾಗೆ ಇಲ್ಲಿ ಅರಿಶಿನ ಬಂದು ಆಪ್ಷನಲ್, ಬೇಕು ಅಂದರೆ ಅರಿಶಿನ ಹಾಕಿ, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡಬಹುದು. ಆರೋಗ್ಯಕ್ಕೆ ಅರಿಶಿನ ಒಳ್ಳೆಯದು ಅಂತ ನಾನು ಪಲಾವ್ ಮಾಡುವಾಗ ಹಾಕ್ತಾ ಇರ್ತೀನಿ. ಸೊ ನೀವು ಬೇಕಾದರೆ ಹಾಕಿ, ಬೇಡ ಅಂದರೆ ಹಾಕ್ತೇನೋ ಸ್ಕಿಪ್ ಮಾಡಬಹುದು. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಷಿಲ್ ಆಗೋವರೆಗೂ ಕೂಗಿಸಿದ್ದೀನಿ. ನೀವು ನೋಡಬಹುದು ತುಂಬಾ ಚೆನ್ನಾಗಿ ಪಲಾವ್ ರೆಡಿಯಾಗಿದೆ. ಅರಿಶಿನ ಹಾಕಿಲ್ಲ ಅಂದರೆ ವೈಟ್ ಕಲರ್ ಆಗಿರುತ್ತೆ ಅಷ್ಟೇ ಪಲಾವ್, ಬೇರೆ ಏನೋ ಅಷ್ಟು ವ್ಯತ್ಯಾಸ ಇಲ್ಲ. ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಅವಾಗವಾಗ ಅರಿಶಿನ ಹಾಕಿ ಮಾಡ್ತೀನಿ. ಜೊತೆಗೆ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಗೋಡಂಬಿನ ಕೂಡ ಸೇರಿಸಿದ್ದೀನಿ. ಪಲಾವ್ ರೆಡಿಯಾಗಿದೆ. ಇವಾಗ ನಾನು ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ ಮಾಡಿದ್ದೀವಿ ಅಂದಮೇಲೆ ಕಂಪಲ್ಸರಿಯಾಗಿ ಮೊಸರು ಬಜ್ಜಿ ಮಾಡಲೇಬೇಕು, ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ಸೋದು ನಮಗೆ. ಹಂಗಾಗಿ ಪಲಾವ್ ಮಾಡಿದ್ರೆ ನಮ್ಮ ಮನೇಲಿ ಯಾವಾಗಲೂ ಮೊಸರು ಬಜ್ಜಿ ಮಾಡೇ ಮಾಡ್ತೀವಿ. ಹಾಗೇನೂ ತಿನ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಒಂದ್ಸರಿ ಮೊಸರು ಬಜ್ಜಿ ಜೊತೆಗೆ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಮೊಸರು ಬಜ್ಜಿ ಮಾಡೋದು ಕೂಡ. 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು, ಬಟ್ ನಾನು ನೀರು ಹಾಕಿಲ್ಲ. ಮೊಸರಿಗೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಸೌತೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ ಜೊತೆಗೆ ಮೊಸರು ಬಜ್ಜಿನ ಹಾಕ್ಕೊಂಡು ಬಿಸಿ ಬಿಸಿಯಾಗಿರೋವಾಗಲೇ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಪಲಾವ್ನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದೆ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.